ಎಲ್ಲರಿಗೂ ನಮಸ್ಕಾರ. ಭಕ್ತಿಸುಧಾ ಎಂಬುವಂತಹ ವಾಹಿನಿಯ ಈ ಒಂದು ಸಮಸ್ತ ಭಗವದ್ಭಕ್ತರಿಗೆ, ವಾಹಿನಿಯ ವೀಕ್ಷಕರಿಗೆ ಎಲ್ಲರೂ ಕೂಡ ಸ್ವಾಗತ. ಈ ವಾಹಿನಿಯಿಂದಾಗಿ ನಡೆಸುತ್ತಿರುವಂತಹ ಮಧ್ವ ಚಿಂತನ ಎಂಬುವಂತಹ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಕೂಡ ಬರಮಾಡಿಕೊಂಡು ಮುಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ವಿಶ್ವಪ್ರಸನ್ನತೀರ್ಥಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಭಾರತದ ಭವ್ಯ ಪರಂಪರೆಯಲ್ಲಿ ಅನೇಕ ಮಹನೀಯರು ಬಂದಿದ್ದಾರೆ. ಕೆಲವರು ತಮ್ಮ ತಮ್ಮ ದರ್ಶನಗಳನ್ನು, ಸಿದ್ಧಾಂತಗಳನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಅನೇಕರು ಅನೇಕ ದರ್ಶನಗಳನ್ನು, ಅನೇಕ ಸಿದ್ಧಾಂತಗಳನ್ನು ಅನುಸರಿಸಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಸಿದ್ಧರಾದಂಥವರು 3 ಜನ. ನಮಗೆ ಎಲ್ಲ ಕಡೆಯಲ್ಲೂ ಕೂಡ ತುಂಬ ಹೆಚ್ಚು ಕೇಳುವಂತಹ ಸಿದ್ಧಾಂತಗಳು ಅಂತ ಹೇಳಿದ್ರೆ ಅದು 3 ಸಿದ್ಧಾಂತಗಳು. ಒಂದು ಅದ್ವೈತ, ಇನ್ನೊಂದು ವಿಶಿಷ್ಟಾದ್ವೈತ, ಇನ್ನೊಂದು ದ್ವೈತ ಸಿದ್ಧಾಂತ. ಹೀಗೆ ಮೊದಲಿಗೆ ಬಂದವರು ಶಂಕರಾಚಾರ್ಯರು. ಅವರು ಅದ್ವೈತ ಸಿದ್ಧಾಂತವನ್ನು ಸ್ಥಾಪನೆಯನ್ನು ಮಾಡಿದ್ರು. ತದನಂತರದಲ್ಲಿ ಶ್ರೀ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವನ್ನು ಸ್ಥಾಪನೆಯನ್ನು ಮಾಡಿದ್ರು. ತುಂಬ ವರ್ಷಗಳ ನಂತರದಲ್ಲಿ ಕೊನೆಗೆ ಬಂದವರು ಮಧ್ವಾಚಾರ್ಯರು. ಅವರು ದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾರೆ. ಹೀಗೆ ಅವರವರ ಅನುಯಾಯಿಗಳು ಅವರವರನ್ನು ಅನುಸರಿಸಿಕೊಂಡು ಆ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಈ ಭಾರತ ಕರ್ಮಭೂಮಿಯಲ್ಲಿ ತಾವು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಕೊನೆಗೆ ಬಂದಿರುವಂತಹ ಶ್ರೀ ಮಧ್ವಾಚಾರ್ಯರ ವಿಶೇಷತೆ ಏನು ಅಂತ ಹೇಳಿದ್ರೆ ನಾವು ಅವರ ಗ್ರಂಥಗಳಲ್ಲಿ ಕಾಣಬಹುದು. ಕೇವಲ ಅವರ ವ್ಯಕ್ತಿತ್ವದಲ್ಲಿ ಮಾತ್ರ ಅಲ್ಲ, ಅವರ ಕಥೆಯಲ್ಲಿ ಮಾತ್ರ ಅಲ್ಲ, ಹೊರತು ಅವರು ರಚನೆ ಮಾಡಿರುವಂತಹ ಅವರ ಗ್ರಂಥಗಳೇನಿವೆ ಅದರಲ್ಲಿ ನಾವು ಅವರ ವಿಶೇಷತೆಯನ್ನು ಕಾಣಬಹುದು. ಏನು ಅಂತ ಹೇಳಿದ್ರೆ ಶ್ರೀ ಮಧ್ವಾಚಾರ್ಯರು ಎಲ್ಲಿಯೂ ಕೂಡ ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಇದು ನಾನು ರಚನೆ ಮಾಡಿದ್ದು, ನನ್ನ ವಾಕ್ಯ ಇದು, ಇದನ್ನು ಅನುಸರಿಸ್ಕೊಂಡು ನೀವು ಹೋಗಬೇಕು ಅಂಥೇಳಿ ಎಲ್ಲಿಯೂ ಕೂಡ ಅವ್ರು ಹೇಳಿದ್ದಿಲ್ಲವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ವಾಕ್ಯ ಏನು ಅಂತ ಹೇಳಿದ್ರೆ ಎಲ್ಲವೂ ಕೂಡ ವ್ಯಾಸರ ಮಾತುಗಳು, ಜೊತೆಗೆ ತಮ್ಮ ಪೂರ್ವಿಕರು ಏನು ಹೇಳಿದ್ದಾರೋ ಅದನ್ನೇ ಪ್ರಮಾಣ ಸಹಿತವಾಗಿ ಅದನ್ನೇ ಎಲ್ಲ ಕಡೆಯಲ್ಲೂ ಕೂಡ ಅವರು ಹೇಳಿರುವಂತಹದ್ದು. ತಮ್ಮ ಗ್ರಂಥಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅದನ್ನೇ ಬಳಸ್ಕೊಂಡು, ಪ್ರಮಾಣ ರೀತಿಯಲ್ಲಿ ಬಳಸ್ಕೊಂಡು ಅವರು ಉಪದೇಶವನ್ನು ಮಾಡ್ತಾರೆ. ಹೀಗೆ ನಾವು ತುಂಬ ಗ್ರಂಥಗಳಲ್ಲಿ ಇದನ್ನು ಕಾಣಬಹುದು. ಮೊದಲಿಗೆ ಉಪನಿಷತ್ ಪ್ರಸ್ಥಾನಗಳಲ್ಲಿ ಉಪನಿಷತ್ತಿನಲ್ಲಿ ನೋಡಬೇಕಾದ್ರೆ ಈಶಾವಾಸ್ಯೋಪನಿಷತ್ನಲ್ಲಿ ವಾಕ್ಯ ಬರುತ್ತೆ. ಏನು ಅಂತ ಹೇಳಿದ್ರೆ ಯೋಸಾವಸೌ ಪುರುಷಃ ಸೋಹಮಸ್ಮಿ ಅಂಥೇಳಿ ಒಂದು ವಾಕ್ಯ. ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ನಮಗೆ ಅರ್ಥ ಏನು ತೋರುತ್ತೆ ಅಂತ ಹೇಳಿದ್ರೆ ಜೀವ ಮತ್ತು ಬ್ರಹ್ಮರಿಗೆ ಅಭೇದ ಅನ್ನೋ ತೋರುತ್ತೆ. ಆದರೆ ಆಚಾರ್ಯರು ಇದಕ್ಕೆ ಭೇದ ಪರಕವಾಗಿ ಅರ್ಥವನ್ನು ಮಾಡ್ತಾರೆ. ಅವರ ವಾಕ್ಯದಿಂದಲ್ಲ, ಹೊರತು ಆ ವ್ಯಾಸರ ವಾಕ್ಯವನ್ನು ಇಟ್ಟುಕೊಂಡು, ಪದ್ಮಪುರಾಣದ ವಾಕ್ಯವನ್ನು ಇಟ್ಕೊಂಡು ಆ ವಾಕ್ಯದಿಂದಾಗಿ ಅವರು ಭೇದ ಪರಕವಾಗಿ ಅರ್ಥವನ್ನು ಮಾಡ್ತಾರೆ. ಅಹಂ ಅನ್ನುವಂತಹ ಶಬ್ದಕ್ಕೆ ಪರಮಾತ್ಮ ಎಂಬುದಾಗಿ ಅರ್ಥ. ಅಹಂ ನಾಮಕ ಪರಮಾತ್ಮ ಅಂತ. ಅಹೇಯತ್ವಾತ್ ಅಹಂ ನಾಮ ಅಂಥೇಳಿ ಆ ಬ್ರಹ್ಮಪುರಾಣದ ವಾಕ್ಯ. ಆ ವಾಕ್ಯದಿಂದಾಗಿ ಅದನ್ನೇ ಇಟ್ಟುಕೊಂಡು ಇಲ್ಲಿ ಅಹಂ ಶಬ್ದಕ್ಕೆ ಬ್ರಹ್ಮ ಅಂತ, ಪರಮಾತ್ಮ ಅಂಥೇಳಿ ಅರ್ಥವನ್ನು ಮಾಡ್ತಾರೆ. ಹೀಗೆ ಅವರು ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಕೇವಲ ತಮ್ಮ ವಾಕ್ಯವನ್ನು ಬಳಸದೇನೆ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಸರಿಂದ ರಚಿತವಾದಂತಹ ಪುರಾಣಗಳ ವಾಕ್ಯಗಳನ್ನು ಇಟ್ಟುಕೊಂಡು ಅವರೆಲ್ಲವನ್ನೂ ಕೂಡ ಪರಮಾತ್ಮನಲ್ಲಿ ಅರ್ಥಗಳು ತೋರ್ತಾ ಇದೆ, ಪರಮಾತ್ಮ ಪರಕವಾಗಿ ಅರ್ಥಗಳನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಮುಂದೆ ಹೋದರೆ ಗೀತಾ ಪ್ರಸ್ಥಾನದ ವಿಚಾರ.
ಆ ಗೀತೆಯಲ್ಲಿ ಆಗಬೇಕಾದ್ರೆ ಅವರು ಆ ಗೀತೆಗೆ ಎರಡು ರೀತಿಯಂತಹ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಒಂದು ಗೀತಾ ತಾತ್ಪರ್ಯ, ಮತ್ತೊಂದು ಗೀತಾ ವಿವರಣ ಅಂತ ಹೇಳಿ. ಈ ಎರಡು ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಅಂಥೇಳಿ ಎರಡು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಆ ಅಲ್ಲಿ ವಿಶೇಷತೆ ಏನು, ಈ ವ್ಯಾಖ್ಯಾನಗಳಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಅಧ್ಯಾಯದ ಆರಂಭದಲ್ಲಿಯೂ ಕೂಡ ಆಚಾರ್ಯರು ಪೀಠಿಕೆಯನ್ನು ಕೊಡ್ತಾರೆ. ಅಂದರೆ ಬೇರೆ ಯಾರ ಗ್ರಂಥಗಳಲ್ಲೂ ಕೂಡ ನಾವು ಇದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಅಧ್ಯಾಯಗಳನ್ನು ಹಾಗೆ ಶುರು ಮಾಡ್ಕೊಂಡು ಹೋಗ್ತಾರೆ. ಆದರೆ ಆಚಾರ್ಯರಾಗಬೇಕಾದ್ರೆ ಆ ಸಂಗತಿಯನ್ನು ಹೇಳಿ ಅದಕ್ಕೆ ಪೀಠಿಕೆಯನ್ನು ಕೊಟ್ಟು ಆ ಅಧ್ಯಾಯವನ್ನು ಮುಂದೆ ತಿಳಿಸ್ತಾ ಹೋಗ್ತಾರೆ. ಇದರಿಂದಾಗಿ ನಮಗೆ ಆ ಪೀಠಿಕೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಇಡೀ ಅಧ್ಯಾಯದ ಸಾರ ನಮಗೆ ಗೊತ್ತಾಗತ್ತೆ. ಇದು ಆಚಾರ್ಯರ ವಿಶೇಷತೆ. ಅಷ್ಟೇ ಅಲ್ಲ, ಗೀತಾ ತಾತ್ಪರ್ಯದಲ್ಲೇ ಬರುತ್ತೆ. ಏನು ಅಂತ ಹೇಳಿದ್ರೆ, ಮೊದಲಿಗೆ ಪುರುಷ ಅನ್ನೋ ಶಬ್ದಕ್ಕೆ ಪುರುಷರು ಮಾತ್ರ ಮುಕ್ತಿಯನ್ನು ಹೊಂತಾರೆ ಅಂಥೇಳಿ ತುಂಬ ಜನ ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಆದರೆ ಮೊದಲಿಗೆ ಪುರುಷರು ಸ್ತ್ರೀಯರಿಬ್ಬರೂ ಕೂಡ ಮುಕ್ತಿಯನ್ನು ಹೊಂದಲಿಕ್ಕೆ ಯೋಗ್ಯರು ಅಂಥೇಳಿ ಮೊದಲು ತಿಳಿಸ್ಕೊಟ್ಟವರು ಶ್ರೀಮದ್ ಆಚಾರ್ಯರು. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಸೋಮೃತತ್ವಾಯ ಕಲ್ಪತೆ ಅನ್ನುವಂತಹ ಗೀತೆಯ ಶ್ಲೋಕದಲ್ಲಿ ಪುರುಷ ಶಬ್ದಕ್ಕೆ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಅರ್ಥವನ್ನು ತಿಳಿಸಬೇಕಾದ್ರೆ, ಪುರು ಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷಃ ಪುರುಸರಣಾತ್ ಪುರುಷಃ ಅಂಥೇಳಿ ಹೀಗೆ ಅರ್ಥವನ್ನು ಮಾಡ್ತಾರೆ. ಪುರು ಅಂತ ಹೇಳಿದ್ರೆ ತುಂಬ ದೊಡ್ಡದು, ತುಂಬ ಜಾಸ್ತಿ ಅಂಥೇಳಿ ಅರ್ಥ. ಹೇಗೆ ಜಾಸ್ತಿ ಅಂತ ಹೇಳಿದ್ರೆ, ಗುಣಾಧಿಕ್ಯಾತ್, ಗುಣಗಳು ಜಾಸ್ತಿ ಇರುವಂತಹ ಪರಮಾತ್ಮ ಅಂತ ಅರ್ಥ. ಅಲ್ಲಿ ಅಂತಹ ಗುಣಗಳು ಜಾಸ್ತಿ ಇರುವಂತಹ ಪರಮಾತ್ಮನನ್ನು ಯಾರು ತಿಳಿದುಕೊಳ್ತಾರೋ ಅವನು ಪುರುಷ. ಅದು ಗಂಡಸು ಆಗ್ಬೋದು, ಹೆಂಗಸು ಆಗಬಹುದು. ಗಂಡಸೇ ಆಗಬೇಕು ಅಂತ ನಿಯಮ ಇಲ್ಲ. ಪುರುಸರಣಾತ್ ಪುರುಷಃ ಅದು ಕೂಡ ಹೇಳ್ತಾರೆ. ಅಂತ ಹೇಳಿದ್ರೆ, ಒಂದು ದೇಹದಿಂದಾಗಿ ಹೋಗುವಂಥದ್ದು ಇನ್ನೊಂದು ದೇಹಕ್ಕೆ ಸೇರುವಂಥದ್ದು, ಹೀಗೆ ಪುರುಸರಣಾತ್ ಪುರುಷಃ ಅಂಥೇಳಿ ಅರ್ಥವನ್ನು ಮಾಡ್ತಾರೆ ಆಚಾರ್ಯರು. ಹಾಗಾಗಿ ಇದರಿಂದ ಏನು ತಿಳಿಯುತ್ತೆ ಅಂತ ಹೇಳಿದ್ರೆ, ಮುಕ್ತಿಗೆ ಯೋಗ್ಯರಾದವರು ಕೇವಲ ಪುರುಷರು ಮಾತ್ರ ಅಲ್ಲ, ಹೊರತು ಹೆಂಗಸರೂ ಕೂಡ ಮುಕ್ತಿಗೆ ಯೋಗ್ಯರಾದವರು ಅಂಥೇಳಿ ಮೊದಲಿಗೆ ತಿಳಿಸಿದವರು ಆಚಾರ್ಯರು ಮಾತ್ರ ಅಂಥೇಳಿ ನಾವು ತಿಳ್ಕೊಳ್ಬಹುದು. ಹೀಗೆ ಎಲ್ಲವನ್ನೂ ಕೂಡ ಭಗವಂತನ ಪರವಾಗಿಯೇ ಅರ್ಥವನ್ನು ಮಾಡಬೇಕು ಅಂಥೇಳಿ ಆಚಾರ್ಯರು ಆ ವ್ಯಾಸರ ವಚನಗಳನ್ನು ಇಟ್ಕೊಂಡು ಮಾಡ್ತಾ ಹೋದರೆ, ಮುಂದೆ ಸೂತ್ರ ಪ್ರಸ್ಥಾನದ ಬಗ್ಗೆ ಹೇಳ್ತಾರೆ. ಬ್ರಹ್ಮಸೂತ್ರಕ್ಕೆ ಅನೇಕರು ಒಂದು ವ್ಯಾಖ್ಯಾನ ಅಥವಾ ಮೂರು ವ್ಯಾಖ್ಯಾನ ಹೀಗೆ ಮಾಡಿದ್ದಾರೆ. ಆದರೆ ಆಚಾರ್ಯರಾಗಬೇಕಾದ್ರೆ 4 ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಒಂದು ಗದ್ಯಾತ್ಮಕವಾದಂತಹ ಸೂತ್ರ ಭಾಷ್ಯವನ್ನು ಮಾಡಿದ್ದಾರೆ. ಇನ್ನೊಂದು ಪದ್ಯಾತ್ಮಕವಾದಂತಹ ಅನುವ್ಯಾಖ್ಯಾನವನ್ನು ಮಾಡಿದ್ದಾರೆ, ದೊಡ್ಡ ಗ್ರಂಥ ಅನುವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇನ್ನೊಂದು ಸಂಕ್ಷಿಪ್ತವಾದಂತಹ ಅಣುಭಾಷ್ಯವನ್ನು ಮಾಡಿದ್ದಾರೆ. ಹಾಗೆ ಪೂರ್ವಪಕ್ಷ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಅಲ್ಲಿ ಭಗವಂತನ ಪರವಾಗಿ ಅರ್ಥವನ್ನು ಮಾಡುವಂತಹ ಒಂದು ನ್ಯಾಯ ವಿವರಣವನ್ನು ಮಾಡಿದ್ದಾರೆ. ಹೀಗೆ ಆಚಾರ್ಯರು ಬ್ರಹ್ಮಸೂತ್ರಕ್ಕೆ 4 ರೀತಿಯಾದಂತಹ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಇದರಿಂದ ನಾವು ತಿಳ್ಕೊಳ್ಬೋದು, ಆ ಬ್ರಹ್ಮಸೂತ್ರ ಅನ್ನೋದು ಸಾಮಾನ್ಯ ಅಲ್ಲ, ಹೊರತು ಅದು ವಿಶೇಷವಾದಂತಹ ಅರ್ಥವನ್ನು ಹೊಂದಿರುವಂತಹ ಒಂದು ದೊಡ್ಡ ದೊಡ್ಡ ಸೂತ್ರಗಳು ಅದು. ಹಾಗಾಗಿ ಅದಕ್ಕೆ ಒಂದು ವ್ಯಾಖ್ಯಾನ ಸಾಕಾಗೋದಿಲ್ಲ ಅಂಥೇಳಿ ಆಚಾರ್ಯರು 4 ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಹೀಗೆ ಎಲ್ಲವೂ ಕೂಡ ಬ್ರಹ್ಮಪರಕವಾಗಿಯೇ ಪರಮಾತ್ಮನ ಪರಕವಾಗಿಯೇ ಅರ್ಥವನ್ನು ಮಾಡ್ತಾ ಮತ್ತು ಉಪನಿಷತ್ ಪ್ರಸ್ಥಾನದಲ್ಲಿ ಮತ್ತೆ ನೋಡಬಹುದು ನಾವು. ಏನು ಅಂತ ಹೇಳಿದ್ರೆ, ತಲವಕಾರೋಪನಿಷತ್ತಿನಲ್ಲಿ ಕೆಲವೊಂದು ವಿಚಾರಗಳು ಬರ್ತಾವೆ. ಅಲ್ಲಿ ಬರಬೇಕಾದ್ರೆ ಈ ರಾಮ ಮತ್ತು ಹನುಮಂತನ ಸಮಾಗಮ ಆಗಬೇಕಾದ್ರೆ ಅಲ್ಲಿ ಒಂದೆರಡು ಮಾತುಗಳು ಬರ್ತಾವೆ. ಆ ಮಾತುಗಳನ್ನು ಕೂಡ ಆಚಾರ್ಯರು ಕಸ್ಮಿನ್ ವಹಂ ಅನ್ನುವಂತಹ ಒಂದು ಮಾತು ಬರುತ್ತೆ. ಅಂತ ಹೇಳಿದ್ರೆ, ಎಲ್ಲಿ ಪರಮಾತ್ಮ ಇರ್ತಾನೋ, ಎಲ್ಲಿ ರಾಮದೇವರು ಇರ್ತಾರೋ ಅಲ್ಲಿ ಹನುಮಂತ ಇದ್ದೇ ಇರ್ತಾನೆ, ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ಪ್ರಾಣದೇವರು ಇದ್ದೇ ಇರ್ತಾನೆ ಅಂತ ತೋರಿಸ್ಕೊಡುವಂತಹ ಅದು ತಲವಕಾರ ಉಪನಿಷತ್ತಿನ ವಾಕ್ಯ. ಆಚಾರ್ಯರು ಅದೇ ವಾಕ್ಯವನ್ನು ಇಟ್ಟುಕೊಂಡು, ಆ ಉಪನಿಷತ್ತಿನ ವಾಕ್ಯವನ್ನೇ ಇಟ್ಕೊಂಡು ಕಸ್ಮಿನ್ ವಹಂ ಹೀಗೆ ಆ ವಾಕ್ಯವನ್ನೇ ಇಟ್ಟುಕೊಂಡು ಆ ಪರಮಾತ್ಮ ಎಲ್ಲಿರ್ತಾನೋ ಅಲ್ಲಿ ಹನುಮಂತ ಇದ್ದೇ ಇರ್ತಾನೆ, ವಾಯುದೇವರು ಇರ್ತಾರೆ, ಎಲ್ಲಿ ಇರೋದಿಲ್ವೋ ಅಲ್ಲಿ ವಾಯುದೇವರು ಇರೋದಿಲ್ಲ ಅಂಥೇಳಿ ಹೀಗೆ ಆ ಉಪನಿಷತ್ತಿನ ವಾಕ್ಯವನ್ನು ಹಾಗೇ ಎತ್ತುಕೊಂಡು ಅವರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾ ಹೋಗ್ತಾರೆ, ಮುಂದೆ ಹೇಳ್ತಾ ಹೋಗ್ತಾರೆ. ಅಂತ ಹೇಳಿದ್ರೆ, ಅದಕ್ಕೆ ಮೊದಲೇ ಹೇಳಿದ ಹಾಗೆ ಆಚಾರ್ಯರು ಯಾವುದೂ ಕೂಡ ತಮ್ಮ ಸ್ವಂತ ವಚನಗಳನ್ನು ಹೇಳಲೇ ಇಲ್ಲ, ಎಲ್ಲವೂ ಕೂಡ ವ್ಯಾಸರ ವಚನಗಳನ್ನೇ ಹೇಳಿರುವಂತಹದ್ದು. ಅದೇ ರೀತಿಯಾಗಿ ಮುಂದೆ ಹೇಳ್ತಾ ಹೋದರೆ ಆಚಾರ್ಯರ ಶಾಸ್ತ್ರದಲ್ಲಿ ಇನ್ನೇನು ವಿಶೇಷತೆ ಅಂತ ಹೇಳಿದ್ರೆ, ಹರಿಃಪರ ತರಹ ಅಂತ ನಾವು ನೋಡ್ಬೋದು. ಅಂತ ಹೇಳಿದ್ರೆ, ಎಲ್ಲ ವೇದವಾಕ್ಯಗಳು ಕೂಡ ಆ ಭಗವಂತನನ್ನೇ ಉತ್ತಮ ಅಂಥೇಳಿ ತಿಳಿಸ್ಕೊಡ್ತಾವೆ. ಹಾಗೆ ಅದಕ್ಕೆ ಅನೇಕ ಪ್ರಮಾಣಗಳನ್ನು ಕೂಡ ಕೊಡ್ತಾರೆ. ಆಚಾರ್ಯರು ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯದಲ್ಲಿ ಕೊಟ್ಟಿರುವಂತಹ ಪ್ರಮಾಣಗಳು 60ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಹೊಂದಿದೆ. ಅಂತ ಹೇಳಿದ್ರೆ, ಯಾವುದೂ ಸುಮ್ಮನೆ ವಾಕ್ಯವನ್ನು ಸೇರಿಸಿದ್ದಲ್ಲ ಅವರು ಎಲ್ಲ ತಮ್ಮ ಪೂರ್ವಿಕರು ಹೇಳಿರುವಂತಹದ್ದು, ವ್ಯಾಸರು ಹೇಳಿರುವಂತಹ ಪುರಾಣಗಳನ್ನು ಇಟ್ಟುಕೊಂಡು 60ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಇಟ್ಟುಕೊಂಡು ಅವರು ಪ್ರಮಾಣಯುಕ್ತವಾಗಿ ಎಲ್ಲವನ್ನು ಕೂಡ ಹೇಳಿದ್ದಾರೆ. ಹಾಗೆ
ಹರಿಪ್ರತರಃ ಸತ್ಯಂ ಜಗತ್. ಹಾಗೆ ಇನ್ನೊಂದು ಅವರ ಪ್ರಮೇಯ ಏನು ಅಂತ ಹೇಳಿದ್ರೆ, ಈ ಜಗತ್ತು ಅನ್ನೋದು ಸತ್ಯ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ, ನಾವೇ ಹೇಳ್ತೀವಿ ಎದುರು ಕಾಣ್ತಿರುವಂತಹ ವ್ಯಕ್ತಿ ಅಂತ. ಇದನ್ನು ಸುಳ್ಳು ಅಂತ ಇದು ಹೇಳಬೇಕಾದ್ರೆ ನಾವು ಎದುರು ಕಾಣ್ತಿದ್ದಾನೆ ಅಂತ ನಾವು ಬಾಯ್ಬಿಟ್ಟು ಹೇಳ್ತಾ ಇದ್ದೀವಿ, ಸುಳ್ಳು ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ? ಹಾಗೆ ಇದು ಹೇಗಾಯಿತು ಅಂತ ಹೇಳಿದ್ರೆ, ಉಪಕಾರ ಮಾಡಿಸ್ಕೊಂಡು ನಾವು ಉಪಕಾರ ಮಾಡಿಸ್ಕೊಂಡೇ ಇಲ್ಲ ಅಂತ ಹೇಳಿದಾಗ ಹಾಗಾಗುತ್ತೆ. ಹಾಗೆ ಆಚಾರ್ಯರ ಮಾತು ಕೂಡ ಹಾಗೆ, ಎದುರು ಕಾಣ್ತಿರುವಂತಹ ಜಗತ್ತಿನಿಂದ ಅದು ಸತ್ಯವೇ ಆಗಿದೆ ಅಂಥೇಳಿ ಹೀಗೆ ಆ ಜಗತ್ತಿನ ಸತ್ಯತೆಯನ್ನು ತಿಳಿಸ್ಕೊಡ್ತಾರೆ. ಹಾಗೆ ಸತ್ಯಂ ಜಗತ್ ತತ್ವತಃ ಭೇದ. ಹಾಗೆ ಪರಮಾತ್ಮನಿಗೂ ಈ ಜಗತ್ತು ಕೂಡ ತುಂಬ ಭೇದ ಇದೆ. ಯಾಕೆ ಅಂತ ಹೇಳಿದ್ರೆ, ಅಂತರ ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಆದರೆ ಅವನಿಗೆ ಅಭೇದವನ್ನು ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಇದ್ದಾನೆ ಅಂತ ನಾವು ಹೇಳ್ತಾ ಇದ್ದೇವೆ, ಹಾಗಾಗಿ ಒಂದು ಜಾಗದಲ್ಲಿ ಇದ್ದಾನೆ ಅಂತ ಹೇಳ್ತಿರೋದ್ರಿಂದಾಗಿ ಅದಕ್ಕೆ ಭೇದ ಅನ್ನೋದು ಗೊತ್ತೇ ಆಗುತ್ತೆ. ಹಾಗೆ ಜೀವಗಣ ಹರೇರನುಚರಾಹ ಅಂಥೇಳಿ, ಅಂದರೆ ಎಲ್ಲ ಜೀವಗಣಗಳು ಕೂಡ ಆ ಭಗವಂತನ ಅನುಸರಿಸ್ಕೊಂಡೇ ಇರಬೇಕು. ಎಲ್ಲರೂ ಕೂಡ ಅಸ್ವತಂತ್ರರು ಅಂತ ಹೇಳ್ದಂಗೆ ಆಗುತ್ತೆ. ಸ್ವತಂತ್ರಂ ಅಸ್ವತಂತ್ರಂತ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಅಂತೇಳಿ ಹೇಳಿದ್ರೆ ಎರಡೇ ಇರುವಂತಹದ್ದು, ಒಂದು ಸ್ವತಂತ್ರ, ಒಂದು ಅಸ್ವತಂತ್ರ. ಅದರಲ್ಲಿ ಸ್ವತಂತ್ರನಾದವನು ಯಾರು ಅಂತ ಹೇಳಿದ್ರೆ ಪರಮಾತ್ಮ. ಅವನು ಯಾರನ್ನೂ ಕೂಡ ಅನುಸರಿಸ್ಕೊಂಡಿಲ್ಲ, ಅವನು ಸ್ವತಂತ್ರ. ಹಾಗೆ ಅವನೇ ಎಲ್ಲ ಸುಪ್ರೀಂ. ಹಾಗೆ ಇನ್ನು ಉಳಿದವರೆಲ್ಲ ಏನು ಅಂತ ಹೇಳಿದ್ರೆ ಅನುಚರಾಹ, ಜೀವಗಣಾಹ ಹರೇರ್ ಅನುಚರಾಹ ಅಂಥೇಳಿ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತು ದಾಹೃತ ಅಂಥೇಳಿ ಗೀತೆಯಲ್ಲೂ ಕೂಡ ಬಂದಿದೆ. ಹಾಗಾಗಿ ಆ ಪರಮಾತ್ಮನೇ ಎಲ್ಲ ಜೀವರಾಶಿಗಳಿಗಿಂತ ಉತ್ತಮನಾಗಿದ್ದಾನೆ. ಅಂತಹ ಪರಮಾತ್ಮನನ್ನು ಅನುಸರಿಸಿಕೊಂಡು ಈ ಉಳಿದ ಎಲ್ಲ ಜೀವರಾಶಿಗಳು ಕೂಡ ಇದ್ದಾವೆ ಅಂಥೇಳಿ ಆ ಒಂದು ಪ್ರಮೇಯ. ಅದೇ ರೀತಿಯಾಗಿ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣ ಹರೇರಂಚರಾಹ ನೀಚೋಚ್ಚ ಭಾವಂಗತಾಹ ಅಂತ. ಹಾಗಾದರೆ ಪರಮಾತ್ಮ ಬೇರೆ, ನಾವು ಬೇರೆ ಅಂತಾಯಿತು. ಹಾಗೆ ನಾವೆಲ್ಲ ಒಂದೇ ಅಲ್ವಾ ಅಂಥೇಳಿ ನಮ್ಗೆ ಅನ್ನಿಸ್ಬೋದು. ಆದರೂ ಕೂಡ ನೀಚೋಚ್ಚ ಭಾವಂಗತಃ, ನಮ್ಮಲ್ಲಿಯೂ ಕೂಡ ಭೇದ ಅನ್ನೋದು ಇದ್ದೇ ಇದೆ. ಪಂಚಭೇದವನ್ನು ಆಚಾರ್ಯರು ತಿಳಿಸ್ಕೊಡ್ತಾರೆ. ಪರಮಾತ್ಮನಿಗೂ ಜೀವನಿಗೂ, ಜೀವನಿಗೂ ಜಡಕ್ಕೂ ಪರಮಾತ್ಮನಿಗೂ, ಹೀಗೆ 5 ಭೇದಗಳನ್ನು ಆಚಾರ್ಯರು ತಿಳಿಸ್ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಂದೇ ಅಂತ ಆಗಿಬಿಟ್ರೆ ತುಂಬ ಅವ್ಯವಸ್ಥಿತ ಆಗೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು 35 ಎಷ್ಟು ಫಲನೋ ಅಷ್ಟೇ, ಎಷ್ಟು ಕರ್ಮವೋ ಅಷ್ಟೇ ಫಲ ಸಿಗಬೇಕು ಹೊರತು ಎಲ್ಲವೂ ಕೂಡ ಒಂದೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಹೇಳಿಬಿಟ್ರೆ ತುಂಬ ಅವ್ಯವಸ್ಥೆ ಆಗುತ್ತೆ. ಅದು ನಮ್ಗೆ ತುಂಬ ಕಂಡಿದೆ ಎಲ್ಲ ಕಡೆಯಲ್ಲೂ ಕೂಡ. ಕಮ್ಮಿ ಕೆಲಸ ಮಾಡಿ ಈ ಜಾಸ್ತಿ ಫಲವನ್ನು ಪಡೆದವರು ಇದ್ದಾರೆ. ಅದು ಅವ್ಯವಸ್ಥೆ ಕಾರಣ ಆಗೋಗುತ್ತೆ. ಹಾಗೆ ಎಷ್ಟು ಸಾಧನೆಯೋ ಅಷ್ಟೇ ಫಲ ಅನ್ನೋದು ಇರುತ್ತೆ. ಜೈಸಾ ಕರ್ನಿ ವೈಸಾ ಭರ್ನಿ ಅಂಥೇಳಿ ಹಿಂದಿಯಲ್ಲೂ ಕೂಡ ಆಚಾರ್ಯ ವಾಕ್ಯವನ್ನೇ ಅನುಸರಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನಮಗೆ. ಹಾಗಾಗಿ ಇಂತಹ ನೀಚೋಚ್ಚ ಭಾವಂಗತಃ ಮುಕ್ತಿರ್ನೈಜ ಸುಖಾನುಭೂತಿರಮಲಾಹ. ಇನ್ನು ಹಾಗೆ ಮೋಕ್ಷದ ವಿಚಾರವನ್ನು ಹೇಳ್ತಾರೆ. ನೈಜ ಸುಖಾನುಭೂತಿ ಅಂತ. ಮೋಕ್ಷ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನೈಜ ಸುಖಾನುಭೂತಿ ಅಂದರೆ ಈ ಜೀವರಾಶಿಗಳಿಗೆ ಮೋಕ್ಷ ಆಗಬೇಕು ಅಂತ ಹೇಳಿದ್ರೆ ಭಗವಂತನ ಪ್ರಸಾದ ಆಗಬೇಕು. ಹಾಗಾದರೆ ಮೋಕ್ಷ ಅಂದರೆ ಏನು ಅಂಥೇಳಿ ನಮ್ಗೆ ಪ್ರಶ್ನೆ ಬರುತ್ತೆ. ಮೋಕ್ಷ ಅಂತ ಹೇಳಿದ್ರೆ ನೈಜ ಸುಖಾನುಭೂತಿ, ದೊಡ್ಡ ಸಂಸಾರ ಸಾಗರವನ್ನು ದಾಟಿ ಭಗವಂತನ ಪ್ರಸಾದದಿಂದಾಗಿ ಯಾವುದು ತನ್ನ ನಿಜವಾದ ಸುಖವನ್ನು ಅನುಭವಿಸ್ತಾನೋ ಅದೇ ಮೋಕ್ಷ ಅಂಥೇಳಿ ಕರೆಸ್ಕೊಳುತ್ತೆ. ಮುಕ್ತಿ ನೈಜ ಸುಖಾನುಭೂತಿ ಅಂತ. ಹಾಗೆ ಇಂತಹ ಮೋಕ್ಷ ಅಂತ ಹೇಳ್ತಾರೆ. ಮತ್ತು ಅದು ಹೇಗೆ ಪಡ್ಕೊಳ್ಳೋದು, ನಾವು ಇಂತಹ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಅದಕ್ಕೆ ಅಮಲಾ ಭಕ್ತಿ ಅಂತ ಹೇಳ್ತಾರೆ. ಅಂದರೆ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಷ್ಠ ತತ್ಸಾಧನಂ. ಅಂದರೆ ಭಕ್ತಿಯಿಂದಾಗಿ ನಾವು ಅದನ್ನು ಪಡ್ಕೊಳ್ಬಹುದು. ಹೇಗೆ ಭಕ್ತಿ ಅಂತ ಸುಮ್ಮನೆ ನಾವು ಹೋಗಿ ನಮಸ್ಕಾರ ಮಾಡಿದ್ರೆ ಭಕ್ತಿ ಅಂತ ಕರೆಸ್ಕೊಳ್ಳೋದಿಲ್ಲ. ಸುಮ್ಮನೆ ಕೂತ್ಕೊಂಡು 2 ನಿಮಿಷ ಜಪ ಮಾಡಿದ್ರೆ ಭಕ್ತಿ ಅಂತ ಕರೆಸ್ಕೊಳ್ಳೋದಿಲ್ಲ. ಮತ್ತು ಹೇಗೆ ಅಂತ ಹೇಳಿದ್ರೆ ಅನನ್ಯಾ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ಅಂತೇಳಿ ಪರಮಾತ್ಮ ಹೇಳಿದ್ದಾನೆ. ಹಾಗಾಗಿ ಆ ಭಗವಂತನ ಉಪಾಸನೆಯೇ ನಿತ್ಯವಾಗಿ ಮಾಡ್ತಾ ಇರಬೇಕು. ನಿನ್ನಿಂದ ನಿನಗಾಗಿ ನಿನ್ನ ಪ್ರೀತಿಗೋಸ್ಕರವಾಗಿ ನೀನೇ ಹೇಳಿಕೊಟ್ಟಿದ್ದು ಅಂತ ಈ ಒಂದು ಅನುಭವದಿಂದಾಗಿ ನಾವು ಮಾಡ್ತಾ ಹೋದರೆ ಆವಾಗ ಆ ಭಗವಂತನ ಅನುಗ್ರಹ ಅನ್ನೋದು ವಿಶೇಷ ಆಗುತ್ತೆ. ಅದರಿಂದಾಗಿ ನಮಗೆ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ. ಹೊರತು ನಾವು 1 ನಿಮಿಷ ಜಪ ಮಾಡ್ತೇವೆ, ಇನ್ನು ಉಳಿದಿದ್ದೆಲ್ಲ ಕೆಟ್ಟ ಕೆಲಸ ಮಾಡ್ತೀವಿ ಅಂದರೆ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಅಮಲಾ ಭಕ್ತಿ ತತ್ಸಾಧನಂ ಅಂದರೆ ನಿಷ್ಕಲ್ಮಶವಾದಂತಹ ಭಕ್ತಿ ಅನ್ನೋದು ಇರಬೇಕು ಅಂಥೇಳಿ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾಯಿದ್ರು. ಭಕ್ತಿ ಹೇಗೆ ಮಾಡಬೇಕು ಅಂದರೆ ಮಕ್ಕಳ ಹಾಗೆ ಮಾಡಬೇಕು ಅಂತೇಳಿ. ಮಕ್ಕಳ ಮನಸ್ಸಲ್ಲಿ ಏನೂ ಇರೋದೇ ಇಲ್ಲ, ಅದು ನಿಷ್ಕಲ್ಮಶವಾದಂತಹ ಮಕ್ಕಳು ಅಂತ. ಹಾಗಾಗಿ ಅಂತಹ ಮಕ್ಕಳ ಮನಸ್ಸಲ್ಲಿ ಏನೂ ಇರೋದೇ ಹೇಗೆ ನಗ್ನಗ್ತಾ ಇರ್ತಾವೋ ಅದೇ ರೀತಿಯಂತೆ ನಮ್ಮ ಮನಸ್ಸಲ್ಲೂ ಕೂಡ ಯಾವುದೇ ರೀತಿಯಂತಹ ಭಾವನೆಗಳನ್ನು ಇಟ್ಟುಕೊಳ್ಳದೇನೆ ಕೇವಲ ಭಗವಂತನಲ್ಲಿ ನಿಷ್ಕಲ್ಮಶವಾದಂತಹ ಭಕ್ತಿಯನ್ನು ಇಟ್ಟುಕೊಂಡು, ನಿಷ್ಕಾಮವಾದಂತಹ ಭಕ್ತಿಯನ್ನು ಇಟ್ಟುಕೊಂಡು ಕೇವಲ ಅವನ ಪ್ರೀತಿಗೋಸ್ಕರವಾಗಿ ಅವನಿಂದ ಅನ್ನುವಂತಹ ಭಾವನೆಯಿಂದಾಗಿ ನಾವು ಯಾವ ಭಕ್ತಿಯನ್ನು ಮಾಡ್ತೇವೋ ಅಂತಹ ಭಕ್ತಿಯೇ ಮುಕ್ತಿಗೆ ಸಾಧಕ ಆಗತ್ತೆ ಅಂತ ಹೇಳಿದ್ದರು.
ಹಾಗಾಗಿ ಅಂತಹ ಭಕ್ತಿಯನ್ನು ಮಾಡಿದ್ರೆ ಭಗವಂತನ ಪ್ರಸಾದವೂ ಕೂಡ ಆಗತ್ತೆ, ಅದರಿಂದಾಗಿ ಮುಕ್ತಿ ಅನ್ನೋದಾಗತ್ತೆ ಅಂತ ಹೇಳಿ ಇವೆಲ್ಲವೂ ಕೂಡ ನಮ್ಗೆ ಹೇಗೆ ಗೊತ್ತಾಗತ್ತೆ? ಯಾಕೆ ಅಂತ ಹೇಳಿದ್ರೆ ಆ ತತ್ವತಃ ಭೇದ ಜೀವಗಣಾ ಹರೇಹಿ ಅನುಚರಾಹ, ಆಮೇಲೆ ಮುಕ್ತಿ ನೈಜ ಸುಖಾನುಭೂತಿ, ಇವೆಲ್ಲವೂ ಕೂಡ ನಮ್ಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಅಕ್ಷಾದಿತ್ರಿತಯಂ ಅಂತ ಹೇಳ್ತಾರೆ. ಪ್ರತ್ಯಕ್ಷ ಅನುಮಾನ ಆಗಮಗಳಿಂದಾಗಿ ಇವೆಲ್ಲವೂ ಕೂಡ ನಾವು ತಿಳ್ಕೊಳ್ಬೋದು ಅಂತ ಹೇಳಿದ್ರೆ ಕೇವಲ ಯಾವುದೋ ಒಂದು ಮಾತಿನಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನೂ ಕೂಡ ಸರಿಯಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಕೊಂಡು ಈ ಪ್ರತ್ಯಕ್ಷ ಅನುಮಾನ ಆಗಮಗಳನ್ನು ಸರಿಯಾಗಿ ರೀತಿಯಲ್ಲಿ ನಾವು ಚರ್ಚೆ ಮಾಡಿ ವಿಮರ್ಶೆ ಮಾಡಿ ಅದರಿಂದಾಗಿ ತಾತ್ವಿಕ ಚಿಂತನೆಯನ್ನು ಮಾಡಿದ ಮೇಲೆ ಇವೆಲ್ಲವೂ ಕೂಡ ನಮಗೆ ನಿರ್ಣಯ ಆಗ್ತಾ ಹೋಗುತ್ತೆ. ಹೀಗಾದ ಮೇಲೆ ಕೊನೆಗೆ ಆಯಿತು, ಇದಕ್ಕೆಲ್ಲ ಆಯಿತು, ಕೊನೆಗೆ ಯಕ್ಷಾದಿ ತೃತೀಯಂ ಪ್ರಮಾಣಂ ಅಖಿಲಾಂ ನಾಯೈಕ ವೇದ್ಯೋ ಹರಿ. ಸರಿ, ಇಷ್ಟೆಲ್ಲ ಆದಮೇಲೆ ನಮಗೆ ಆ ಭಗವಂತನ ಪ್ರಸಾದ ಆಗತ್ತೆ ಅಂತ ಗೊತ್ತಾಯಿತು. ಹಾಗಾದರೆ ಭಗವಂತನನ್ನು ತಿಳಿಯೋದು ಹೇಗೆ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಭಗವಂತನನ್ನು ತಿಳಿಯೋದು ಹೇಗೆ ಅಂತ ಹೇಳಿದ್ರೆ ಅಖಿಲಾಂ ನಾಯೈಕ ವೇದ್ಯೋ ಹರಿ, ಅವನನ್ನು ತಿಳ್ಕೊಳ್ಬೇಕು, ಅವನನ್ನು ತಿಳಿಸುವಂತಹದ್ದು ಯಾವುದು ಅಂತ ಹೇಳಿದ್ರೆ ಎಲ್ಲ ಆಗಮಗಳು ಕೂಡ ಆ ಪರಮಾತ್ಮನನ್ನು ತಿಳಿಸ್ಕೊಡ್ತಾವೆ. ಆದರೆ ನಮಗೆ ಇಂದಿನ ಕಾಲದಲ್ಲಿ ಸಂಸ್ಕೃತವೇ ಬರೋದಿಲ್ಲ. ಅಂತಹದ್ರಲ್ಲಿ ನಾವು ಆ ಆಗಮಗಳನ್ನು ಅಧ್ಯಯನ ಮಾಡಿ ಅಲ್ಲಿಂದ ಭಗವಂತನ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಮತ್ತು ಹೇಗಿವೆಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಅಂದರೆ ಮತ್ತೆ ಆಚಾರ್ಯರ ಶಾಸ್ತ್ರಗಳಿಗೇ ಬರಬೇಕು. ಆಚಾರ್ಯರ ಶಾಸ್ತ್ರವನ್ನು ಮೊದಲಿನಿಂದಾಗಿ ಆರಂಭ ಮಾಡಿಕೊಂಡು ಅವರ ಸರ್ವ ಮೂಲಗಳನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಂಡ್ರೆ ಭಗವಂತನ ಪಾದಮೂಲಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಹೋಗಬಹುದು ಅಂಥೇಳಿ. ಹಾಗಾಗಿ ನಮಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆಚಾರ್ಯರ ಶಾಸ್ತ್ರವೇ ನಮಗೆ ಪ್ರಧಾನವಾಗಿ ಬೇಕಾಗಿರುವಂತಹದ್ದು. ಆಚಾರ್ಯರ ಶಾಸ್ತ್ರ ಇಲ್ಲದೆ ನಾವು ಯಾವುದನ್ನೂ ಕೂಡ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಕೆಲವೊಬ್ಬರು ಹೇಳ್ತಾರೆ ಸಾಧನೆಯಲ್ಲಿ ತಾರತಮ್ಯ ಇರಬಹುದು, ಆದರೆ ಮುಕ್ತಿಯಲ್ಲಿ ಒಂದೇ. ಅಥವಾ ಕೆಲವೊಬ್ಬರು ಹೇಳ್ತಾರೆ ಸಾಧನೆಯಲ್ಲೂ ಕೂಡ ಒಂದೇ, ಮುಕ್ತಿಯಲ್ಲಿ ತಾರತಮ್ಯ ಇಲ್ಲ. ಹೀಗೆ ಅಂದರೆ ಅವರವರ ಸಿದ್ಧಾಂತಗಳಿಗೆ ಅನುಗುಣವಾಗಿ ತಾರತಮ್ಯ ಇಲ್ಲ, ಎಲ್ಲ ಕಡೆ ಎಲ್ಲವೂ ಕೂಡ ಒಂದೇ ಅಂಥೇಳಿ ಅವರ ಸಿದ್ಧಾಂತಗಳನ್ನು ಹೇಳ್ತಾ ಹೋಗ್ತಾರೆ. ಆದರೆ ಆಚಾರ್ಯರು ಹೇಳುವಂತಹದ್ದೇನು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನೀನು ಕರ್ಮಗಳನ್ನು ಮಾಡ್ತಾ ಹೋಗ್ತೀಯೋ ಅದಕ್ಕೆ ತಕ್ಕ ಹಾಗೆ ಫಲಗಳು ಸಿಗ್ತಾ ಹೋಗ್ತವೆ ಅಂಥೇಳಿ. ಹಾಗಾಗಿ ಅಂತಹ ಕರ್ಮಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂದರೆ ಆಚಾರ್ಯರ ಶಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡಬೇಕು. ನಮಗೆ ಅಧ್ಯಯನ ಮಾಡ್ತಾನೆ ಅದರ ಮೇಲೆ ಆಕ್ರೋಶದಿಂದಾಗಲಿ ಅಥವಾ ನಮ್ಮ ಯಾವುದೋ ಪ್ರತಿಷ್ಠೆಗೋಸ್ಕರವಾಗಿ ನಾವು ಅಧ್ಯಯನ ಮಾಡ್ತಾ ಹೋದರೆ ಅದು ನಮಗೆ ಸರಿಯಾದ ರೀತಿಯಲ್ಲಿ ಒಳಗೆ ಹೋಗೋದಿಲ್ಲ. ಅದಕ್ಕೆ ನಮ್ಗೆ ವಿಶೇಷವಾಗಿ ವಾಯುದೇವರ ಅನುಗ್ರಹ ಅನ್ನೋದು ಬೇಕೇ ಬೇಕು. ಆ ವಾಯುದೇವರ ಅನುಗ್ರಹ ಇದ್ದರೆ ಮಾತ್ರ ಆ ಎಲ್ಲ ಶಾಸ್ತ್ರಗಳನ್ನು ಕೂಡ ಸರಿಯಾಗಿ ನಾವು ಅಧ್ಯಯನವನ್ನು ಮಾಡಿ ಆಗ ಹರಿಸರ್ವೋತ್ತಮತ್ವ ಜ್ಞಾನವನ್ನು ಪಡಿಬಹುದು ಅಂಥೇಳಿ ಅದಕ್ಕೆ ಮುಖ್ಯವಾದಂತಹ ಕಾರಣ ಅಂತ ಹೇಳಿದ್ರೆ ಆಚಾರ್ಯರ ಶಾಸ್ತ್ರ ಅಂತ ತಿಳ್ಕೊಳ್ಬೋದು. ಹೀಗೆ ಇಷ್ಟೇ ಅಲ್ಲದೇನೆ ಪಾಶ್ಚಾತ್ಯರು ಕೂಡ ಆಚಾರ್ಯರ ಶಾಸ್ತ್ರವನ್ನು ಸರಿಯಾದ ರೀತಿಯಲ್ಲಿ ಅನುಕರಣೆ ಮಾಡಿದ್ದು ನಾವು ಕಾಣಬಹುದು. ಯಾಕೆಂದರೆ ಇತ್ತೀಚೆಗೆ ಆಚಾರ್ಯರಾದ ಮೇಲೆ ತುಂಬ ದೊಡ್ಡ ದೊಡ್ಡ ಸಿದ್ಧಾಂತಗಳು ಯಾವುದೂ ಕೂಡ ಬರಲಿಲ್ಲ. ಕೆಲವೊಂದು ಸಣ್ಣ ಸಣ್ಣ ಸಿದ್ಧಾಂತಗಳು ಬಂತು. ಚೈತನ್ಯ ಪಂಥ ಆಗ್ಬೋದು, ಹಾಗೆ ಇಸ್ಕಾನ್ ಪಂಥಗಳು ಇತ್ಯಾದಿ ಅನೇಕ ಪಂಥಗಳು ಬಂದಿರಬಹುದು. ಅದೆಲ್ಲವೂ ಕೂಡ ಆಚಾರ್ಯರ ತತ್ವದ ಹತ್ತಿರ ಬಂದ ಹಾಗೆ ಇದೆ. ಅಂದರೆ ಎಲ್ಲವೂ ಕೂಡ ಭಕ್ತಿ ಮಾರ್ಗವನ್ನೇ ಅನುಸರಿಸಿಕೊಂಡಿರುವಂಥದ್ದು. ಆಚಾರ್ಯರು ಕೂಡ ಅದನ್ನೇ ಹೇಳ್ತಾರೆ, ವಿಶೇಷವಾಗಿ ಭಕ್ತಿಯ ಮುಖಾಂತರವಾಗಿ ಭಗವಂತನನ್ನು ಪಡೆಯುವಂತಹದ್ದು ಅಂತೇಳಿ ಆಚಾರ್ಯರ ಶಾಸ್ತ್ರವೂ ಕೂಡ ಹಾಗೆ. ಅದೇ ರೀತಿಯಾಗಿ ಬೇರೆ ದೇಶದವರು ಕೂಡ, ಕೇವಲ ನಮ್ಮ ದೇಶದವರು ಮಾತ್ರ ಅಂತ ಅರ್ಥ ಅಲ್ಲ, ಬೇರೆ ದೇಶದವರು ಕೂಡ ಕೆಲವೊಂದು ವಿಜ್ಞಾನಿಗಳು ಆಚಾರ್ಯರ ಶಾಸ್ತ್ರವನ್ನು ಕೆಲವು ಗ್ರಂಥಗಳ ಮುಖಾಂತರ ಸ್ವಲ್ಪ ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಆಮೇಲೆ ನಿಜವಾದ ಅದರ ತತ್ವವನ್ನು ಅರಿತು ಅವರ ಅನುಭವಕ್ಕೆ ಬಂದಿದೆ ಅದು. ಅಂದರೆ ಕೇವಲ ಅವರು ಮಾಯಲ್ಲಿ ಹೇಳಲಿಲ್ಲ, ಹೊರತು ಅವರ ಅನುಭವಕ್ಕೆ ಬಂದ ರೀತಿಯಲ್ಲಿ ಇಟ್ಟುಕೊಂಡು ಅವರು ಕೂಡ ದೊಡ್ಡ ದೊಡ್ಡ ಲೇಖನಗಳನ್ನು ಬರೆದು ಶ್ರೀಮದಾಚಾರ್ಯರು ಸ್ಥಾಪನೆ ಮಾಡಿರುವಂತಹ ಸಿದ್ಧಾಂತ ಏನಿದೆ ಅದ್ಭುತವಾದಂತಹ ಸಿದ್ಧಾಂತ, ಅದೇ ಸತ್ಯವಾದಂತಹ ಸಿದ್ಧಾಂತ ಅಂತ ಹೇಳಿ ಅನೇಕರು ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದಿದೆ. ಹೀಗೆ ನಾವೆಲ್ಲರೂ ಕೂಡ ಆಚಾರ್ಯರ ಶಾಸ್ತ್ರವನ್ನು ವಿಶೇಷವಾಗಿ ಅಧ್ಯಯನ ಮಾಡಿಕೊಂಡು ಆಚಾರ್ಯರ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳ್ತಾ ಭಕ್ತಿ ಸುಧಾ ವಾಹಿನಿಯಿಂದಾಗಿ ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಡೆದಂತಹ ಈ ಮಧ್ವಚಿಂತನೆ ಎಂಬುವಂತಹ ಏನು ಕಾರ್ಯಕ್ರಮ ಇದೆ, ಈ ಕಾರ್ಯದಲ್ಲಿ ಭಾಗವಹಿಸುವಂತಹ ಎಲ್ಲರೂ ಕೂಡ ವಿಶೇಷವಾದಂತಹ ಧನ್ಯಗಳು. ಹಾಗೆ ಅವಕಾಶ ಕೊಟ್ಟಂತಹ ಭಕ್ತಿ ಸುಧಾ ವಾಹಿನಿಯವರಿಗೂ ಕೂಡ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.